ನೋಡಿ, ವಶೀಕರಣವನ್ನು ನಾವು ಹಲವು ವಿಧಾನಗಳಲ್ಲಿ ನಾವು ಮಾಡ್ಕೊಳ್ಬೋದು ವೀಕ್ಷಕರೇ. ವಶೀಕರಣ ಅನ್ನೋಂಥದ್ದೇನು ಕೆಟ್ಟದ್ದೇನಲ್ಲ. ಅದು ನೀವು ಇಷ್ಟಪಟ್ಟಂಥವ್ರನ್ನು ನಿಮ್ಮ ಬಳಿ ಒಂದು ಸೆಳೆತ ಮಾಡ್ಕೊಳ್ಳೋಂತಹ ಒಂದು ಕೆಲಸನ ವಶೀಕರಣ ಅಂತ ನಾವು ಕರಿತೀವಿ. ನಾವು ವಶೀಕರಣದಲ್ಲಿ ಹಲವಾರು ವಿಧಗಳಿದೆ ವೀಕ್ಷಕರೇ. ವಶೀಕರಣ ಅನ್ನೋಂಥದ್ದು ಯಾವುದೋ ಒಂದು ಕ್ಷುದ್ರ ಪೂಜೆ ಅಲ್ಲ, ಕೆಟ್ಟ ಪೂಜೆ ಅಲ್ಲ. ವಶೀಕರಣದಲ್ಲಿ ಹಲವಾರು ಮಂತ್ರಗಳು ಇದ್ದಾವೆ. ಆ ಹಲವಾರು ಮಂತ್ರಗಳಲ್ಲಿ ಈ ಒಂದು ಮಂತ್ರ ಒಂದು ಬಲಿಷ್ಠವಾದಂತಹ ಒಂದು ಮಂತ್ರವನ್ನು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೇನೆ ವೀಕ್ಷಕರೇ. ಇದು ಅತ್ಯಂತ ಪ್ರಾಚೀನವಾದಂತಹ ಭಗವತಿ ಮಂತ್ರ. ಇದು ಈ ಮಂತ್ರದಿಂದ ನೀವು ಇಷ್ಟಪಟ್ಟಂತಹವರನ್ನು ನಿಮ್ಮ ಬಳಿ ಸುಲಭವಾಗಿ ನೀವು ಅವರನ್ನು ಪಡ್ಕೊಳ್ಬೋದು ವೀಕ್ಷಕರೇ. ಗಂಡ ಹೆಂಡತಿ ಆಗಿರ್ಬೋದು, ಪ್ರೇಮಿಗಳಾಗಿರ್ಬೋದು, ಅಥವಾ ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮಿಂದ ಏನಾದರೂ ದೂರ ಆಗಿದ್ದರೆ ಅಂಥವರನ್ನು ನಾವು ಒಂದು ಸರಳವಾಗಿ ಈ ಒಂದು ಮಾರ್ಗದಲ್ಲಿ ನಾವು ಅವರನ್ನು ನಮ್ಮ ಬಳಿ ಪಡ್ಕೊಳ್ಬೋದು ವೀಕ್ಷಕರೇ. ಹಾಗಾದರೆ ಬನ್ನಿ, ಯಾವ ಮಂತ್ರ ಅದು, ಯಾವ ವಶೀಕರಣ ಮಂತ್ರ ಅತ್ಯಂತ ಬಲಿಷ್ಠ ಮಂತ್ರ ಅಂತ ನಾನೇನು ಹೇಳ್ತಾ ಇದ್ದೀನಿ. ಈ ಒಂದು ಮಂತ್ರದಿಂದ ನಾವು ಇಷ್ಟಪಟ್ಟಂಥವ್ರನ್ನು ನಾವು ಸುಲಭವಾಗಿ ನಮ್ಮ ಬಳಿ ನಾವು ಬರ್ತಾ ಮಾಡ್ಕೋಬೋದು. ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ, ಇದನ್ನು ಮಂಗಳವಾರದ ದಿನ ಒಂದು ಎಕ್ಕದ ಗಿಡದ ಎಲೆಯನ್ನು ತೆಗೆದುಕೊಳ್ಳಿ ವೀಕ್ಷಕರೇ. ಆಯಿತಾ? ಎಕ್ಕದ ಗಿಡದ ಎಲೆಯನ್ನು ತೆಗೆದುಕೊಂಡು ಆ ಎಕ್ಕದ ಗಿಡದ ಎಲೆಯ ಮೇಲ್ಭಾಗದಲ್ಲಿ ಮೊದಲಿಗೆ ನಿಮ್ಮ ಹೆಸರನ್ನು ಬರೆಯಿರಿ. ನಂತರ ಈಗ ನಾನು ಹೇಳ್ತಾ ಇರುವಂತಹ ಈ ಮಂತ್ರ ಏನಿದೆ, ಓಂ ಭಗವತಿ ದಾಯಿನಿ ದೇವದತ್ತಿ ಮಮ ವಶ್ಯಂ ಕುರು ಕುರು ಸ್ವಾಹ ಅನ್ನೋಂಥದ್ದು ನಿಮ್ಮ ಹೆಸರಿನ ಕೆಳಭಾಗದಲ್ಲಿ ಆ ಮಂತ್ರವನ್ನು ಬರೀರಿ. ಆಯಿತಾ? ಆ ಮಂತ್ರ ಬರೆದ ನಂತರ ಅದರ ಕೆಳಭಾಗದಲ್ಲಿ ನೀವು ಯಾರನ್ನು ಇಷ್ಟಪಡ್ತಾ ಇದ್ದೀರಿ ಅಥವಾ ನಿಮ್ಮಿಂದ ಯಾರಾದರೂ ದೂರ ಆಗಿರೋಂಥವ್ರು ಇದ್ದರೆ ಅಂತಹವರ ಹೆಸರನ್ನು ನೀವು ಆ ಮಂತ್ರದ ಕೆಳಭಾಗದಲ್ಲಿ ನೀವು ಬರೆದುಬಿಟ್ಟು ವೀಕ್ಷಕರೇ, ನಿಮ್ಮ ಎಡಗೈನಲ್ಲಿ, ಅಂದರೆ ನೀವು ರಾತ್ರಿ ಹೊತ್ತು ಮಲಗೋದಕ್ಕಿಂತ ಮುಂಚೆ ನೀವು ಈ ಕೆಲಸ ಮಾಡಬೇಕಾಗ್ತದೆ. ಮಂಗಳವಾರ ದಿನ ನಿಮ್ಮ ಎಡಗೈನಲ್ಲಿ ಆ ಎಕ್ಕದ ಎಲೆಯನ್ನು ಇಟ್ಕೊಂಡು ನೀವು ವೀಕ್ಷಕರೇ 9 ಬಾರಿ ನೀವು ಈ ಮಂತ್ರವನ್ನು, ಅಂದರೆ ನಾನು ಹೇಳಿದ್ದೀನಲ್ಲ, ಓಂ ಭಗವತಿ ದಾಯಿನಿ ದೇವದತ್ತಿ ಮಮಶ್ಯಂ ಕುರು ಕುರು ಸ್ವಾಹ ಅನ್ನಂತಹ ಈ ಮಂತ್ರವನ್ನು ನೀವು 9 ಬಾರಿ ಪಠನೆಯನ್ನು ಮಾಡಿಬಿಟ್ಟು ಆ ಎಕ್ಕದ ಗಿಡದ ಎಲೆಯನ್ನು ನೀವು ಆ ದಿನ ರಾತ್ರಿ ನಿಮ್ಮ ತಲೆದಿಂಬಿನ ಕೆಳಭಾಗದಲ್ಲಿ ಇಟ್ಕೊಂಡು ಮಲಗಿ ವೀಕ್ಷಕರೇ. ಆಯಿತಾ? ಈ ಒಂದು ತಂತ್ರವನ್ನು ನೀವು ಮಾಡಿದ್ದೇ ಆಯಿತು ಅಂತ ಹೇಳಿದ್ರೆ ಭಗವತಿ ದೈವಿ ಪ್ರಮಾಣ, ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮ ಬಳಿ ಸರಳವಾಗಿ ವಶ ಆಗ್ತಾರೆ ಅವರು. ಮತ್ತು ಆ ಎಲೆ ಏನಿದೆ, ನೀವು ಬೆಳಗ್ಗೆ ಎದ್ದ ತಕ್ಷಣ ನೀವು ತಲೆದಿಂಬಿನ ಕೆಳಗಡೆ ಇಟ್ಕೊಂಡಂತಹ ಎಲೆ ಏನಿದೆ, ಆ ಎಕ್ಕದ ಎಲೆಯನ್ನು ನೀವು ತೆಗೆದುಕೊಂಡು ಹೋಗ್ಬಿಟ್ಟು ನೀವು ಒಂದು ಮಣ್ಣು ಇರುವಂಥ ಜಾಗದಲ್ಲಿ ಅದನ್ನು ಹೂತ್ಬಿಟ್ಟು ಬರಬೇಕಾಗ್ತದೆ. ಅಂದರೆ ನಿಮ್ಮ ಮನೆಯಿಂದ ಅಕ್ಕಪಕ್ಕದಲ್ಲಿ ಆಗಿರ್ಬೋದು ಅಥವಾ ದೂರದಲ್ಲಿ ಎಲೆ ಇರ್ಬೋದು, ಆ ಎಕ್ಕದ ಗಿಡದ ಎಲೆಯನ್ನು ಮಣ್ಣಿನಲ್ಲಿ ನೀವು ಹೂತ್ಬಿಟ್ಟು ಬಂದ್ಬಿಡಿ ವೀಕ್ಷಕರೇ. ನೋಡಿ, ನೀವು ಯಾವ ರೀತಿ ನೀವು ಇಷ್ಟಪಟ್ಟಂಥವ್ರು ವಶ ಆಗ್ತಾರೆ ಅನ್ನೋಂಥದ್ದು ನಾನು ಬಾಯ್ಬಿಟ್ಟು ಹೇಳೋದಿಲ್ಲ, ಅದು ನಿಮಗೆ ಗೊತ್ತಾಗ್ತದೆ ವೀಕ್ಷಕರೇ. ನೀವು ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋವನ್ನು ಹಂಚಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ವೀಕ್ಷಕರೇ. ನಮಸ್ಕಾರ, ಧನ್ಯವಾದಗಳು.